ವಾರಾಹಿ ದೇವಿ. ನಮ್ಮ ಹಿಂದೂ ದೇವತೆಗಳಲ್ಲಿ ಕೆಲವೇ ಮಂದಿ ಮಾತ್ರ ವಾರಾಹಿ ದೇವಿಯನ್ನು ಆರಾಧಿಸುತ್ತಾರೆ. ಬಹುತೇಕ ಜನರಿಗೆ ಈ ದೇವಿಯ ಬಗ್ಗೆ ಗೊತ್ತಿಲ್ಲ. ಕೆಲವು ಪ್ರಸಿದ್ಧ ದೇವಾಲಯಗಳ ಕುರಿತು ಕೇಳಿದ ನಂತರ ಹಾಗೂ ಕೆಲವೊಂದು ವಿಶೇಷ ಪೂಜೆಗಳು ನಡೆಯುವ ಸಮಯದಲ್ಲಿ ಜನರು ಈ ದೇವಿಯ ಬಗ್ಗೆ ಮಾತಾಡುತ್ತಾರೆ. ಆದ್ದರಿಂದಲೇ ವಾರಾಹಿ ಮಾತೆ ಎಂಬ ದೇವಿ ಇದ್ದಾಳೆ ಎಂಬುದು ತಿಳಿಯುತ್ತದೆ. ಈ ದೇವಿಗೆ ಅನೇಕ ವಿಶೇಷತೆಗಳಿವೆ. ಈ ದೇವತೆಯನ್ನು ಪೂಜಿಸಿದವರಿಗೆ ತಮ್ಮ ಇಚ್ಛೆಗಳೆಲ್ಲವೂ ನೆರವೇರುತ್ತದೆ. ವಾರಾಹಿ ದೇವಿಯು ಎಷ್ಟು ಕರುಣಾಮಯಿ ಎಂದರೆ ನವರಾತ್ರಿ ವೇಳೆಯಲ್ಲಿ ಆಕೆಯನ್ನು ನಂಬಿಕೆಯಿಂದ ಪೂಜಿಸಿದರೆ ಅವರ ಕೋರಿಕೆ ಈಡೇರುತ್ತದೆ. ಹಲವಾರು ಜನರು ತಮ್ಮ ಇಚ್ಛೆಗಳ ಪೂರ್ತಿಯಾಗುವ ಅನುಭವ ಪಡೆದಿದ್ದಾರೆ. ವಾರಾಹಿ ದೇವಿಯು ಯಾರು, ಹೇಗಿದ್ದಾಳೆ? ಅವಳು ಭೂಮಿಯ ಮೇಲೆ ಯಾವ ಕಾರ್ಯಕ್ಕಾಗಿ ಅವತರಿಸಿದಳು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ದೇವಿಗೆ 12 ನಾಮಗಳಿಂದ ಪೂಜೆ ಮಾಡಿದರೆ ವಿಶೇಷ ಫಲಗಳು ಲಭಿಸುತ್ತವೆ ಎಂದು ಹಯಗ್ರೀವ ಸ್ವಾಮಿಯು ಅಗಸ್ತ್ಯ ಮಹರ್ಷಿಗೆ ಹೇಳಿದರು. ಆ 12 ನಾಮಗಳು, ಆ ಮಂತ್ರಗಳು ಹಾಗೂ ಯಾಗದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಆ 12 ನಾಮಗಳು ಅತ್ಯಂತ ಶಕ್ತಿಯುತವಾದವುಗಳೆಂದು ಹಯಗ್ರೀವ ಸ್ವಾಮಿಯು ಹೇಳಿದರು. ಅವುಗಳು ಪಂಚಮಿ, ದಂಡನಾಥ, ಸಂಕೇತ, ಸಮಯೇಶ್ವರಿ, ಸಮಯ ಸಂಕೇತ, ವಾರಾಹಿ, ಪೋರ್ತಿನಿ, ವಾರ್ತಾಲಿ, ಶಿವ, ಮಹಾಸೇನ, ಅಗ್ನಚಕ್ರೇಶ್ವರಿ ಮತ್ತು ಅರಿಗ್ನಿ. ಈ 12 ನಾಮಗಳನ್ನು ಪ್ರತಿದಿನ ಜಪಿಸಿದರೆ ತಮ್ಮ ಇಚ್ಛೆಗಳು ನಿಶ್ಚಿತವಾಗಿ ಪೂರ್ಣವಾಗುತ್ತದೆ. ಇಷ್ಟು ಶಕ್ತಿಯುತ ಮಂತ್ರಗಳನ್ನು ಆಷಾಢ ತಿಂಗಳಲ್ಲಿ ಓದಿದರೆ ಅದ್ಭುತ ಫಲಿತಾಂಶ ಲಭ್ಯವಾಗುತ್ತದೆ. ಗುಪ್ತವಾಗಿ ವಾರಾಹಿ ದೇವಿಯನ್ನು ಆರಾಧಿಸಿದರೆ ಮನುಷ್ಯನ ಹಣೆಬರಹವನ್ನೇ ಬದಲಾಯಿಸುವ ಶಕ್ತಿ ವಾರಾಹಿ ದೇವಿಗೆ ಇದೆ ಎಂದು ಹಯಗ್ರೀವ ಸ್ವಾಮಿಯು ಅಗಸ್ತ್ಯ ಮಹರ್ಷಿಗೆ ಹೇಳಿದರು. ಆದರೆ ಕಾಲಕ್ರಮೇಣ ಈ ದೇವಿಯ ಆರಾಧನೆ ಕಡಿಮೆಯಾಗಿದ್ದು ಅನೇಕ ಜನರಿಗೆ ಆಕೆ ಯಾರು ಎಂಬುದು ಗೊತ್ತಿಲ್ಲದಂತೆ ಆಗಿದೆ. ವಾಸ್ತವವಾಗಿ ನಂಬಿಕೆಯಿಂದ ಯಾಗದಲ್ಲಿ ಭಾಗವಹಿಸಿದರೆ ಎಲ್ಲಾ ಕೋರಿಕೆಗಳು ನೆರವೇರುತ್ತದೆ. ಇನ್ನು ಆರ್ಥಿಕ ಲಾಭಕ್ಕಾಗಿ ಅಕಾಲ ಮರಣದಿಂದ ತಪ್ಪಿಸಿಕೊಳ್ಳಲು ಅಪಾಯಗಳಿಂದ ರಕ್ಷಣೆಗಾಗಿ ವಾರಾಹಿ ದೇವಿಗೆ ಗುಪ್ತ ನವರಾತ್ರಿ ಆಚರಿಸುತ್ತಾರೆ. ಸಪ್ತಮಾತೃಕೆಯರಲ್ಲೂ ವಾರಾಹಿ ದೇವಿಗೆ ವಿಶೇಷ ಸ್ಥಾನವಿದೆ. ಅವಳು ಶ್ರೀ ಮಹಾವಿಷ್ಣುವಿನ ವರಾಹಾವತಾರದ ಉಗ್ರ ಸ್ತ್ರೀ ರೂಪವಾಗಿ ಪರಿಗಣಿಸಲ್ಪಟ್ಟಿದೆ. ಭಾರತದಲ್ಲಿ ಈ ದೇವಿಗೆ ಸಂಬಂಧಿಸಿದ ಕೆಲವೊಂದು ಪ್ರಸಿದ್ಧ ದೇವಾಲಯಗಳಿವೆ. ಅವುಗಳಲ್ಲಿ ಉತ್ತರಾಖಂಡ್ನ ದೇವಿದೂರಿನಲ್ಲಿ ಇರುವ ದೇವಾಲಯವು ಪ್ರಮುಖವಾದುದು. ಅಲ್ಲಿಯೇ ಸತೀದೇವಿ ದೇಹದ ಒಂದು ಭಾಗ ಬಿದ್ದಿದ್ದರಿಂದ ಅದನ್ನು ಶಕ್ತಿಪೀಠ ಎಂದು ಕರೆಯುತ್ತಾರೆ. ಅಲ್ಲಿ ಈ ದೇವಿಯ ಮೂರ್ತಿಯು ಅಪಾರ ಶಕ್ತಿಯನ್ನು ಹೊಂದಿದೆ. ಆಕೆಯನ್ನು ನಾವು ಕಣ್ಣಲ್ಲಿ ನೇರವಾಗಿ ನೋಡಲಾಗದು. ಆದ್ದರಿಂದ ಆಕೆಯ ಮೂರ್ತಿಯನ್ನು ಗಾಜು ಮತ್ತು ತಾಮ್ರದ ಬಾಕ್ಸಿನಲ್ಲಿ ಇಡಲಾಗಿದೆ. ಅಲ್ಲಿ ಭಕ್ತರೂ ದೇವಿಯನ್ನು ದೂರದಿಂದ ನೋಡಬಹುದು. ಇದರಿಂದ ತಿಳಿಯುವುದೇನೆಂದರೆ ವಾರಾಹಿ ದೇವಿಯು ಅಪಾರ ಶಕ್ತಿಯುತ ದೇವತೆಯಾಗಿದ್ದಾಳೆ ಎಂದು. ಕೆಲವು ದೇವಾಲಯಗಳಲ್ಲಿ ಆಕೆಯನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಅವಳ ನಾಮಸ್ಮರಣೆ ಕೂಡ ಬಹುಫಲ ನೀಡುತ್ತದೆ. ಇನ್ನು ವಾರಾಹಿ ದೇವಿ ಯಾಗವು ತುಂಬಾ ಪವರ್ಫುಲ್. ವಾರಾಹಿ ದೇವಿಯ ಯಾಗದಲ್ಲಿ ಭಾಗವಹಿಸಿದರೆ ಭಕ್ತರಿಗೆ ಸ್ವಂತ ಮನೆ ಅಥವಾ ಸ್ಥಿರ ಆಸ್ತಿ ದೊರೆಯುವಂತೆ ದೇವಿಯು ಅನುಗ್ರಹಿಸುತ್ತಾಳೆ. ಇನ್ನು ಯಾಗದಲ್ಲಿ ಭಾಗವಹಿಸಿದರೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾನೂನು ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ವಾರಾಹಿ ದೇವಿಯು ಭೂಮಿಯ ಪ್ರತೀಕವಾಗಿರುವುದರಿಂದ ಭಕ್ತರು ಆಕೆಯ ಪೂಜೆಯಲ್ಲಿ ಭಾಗವಹಿಸಿದರೆ ಭೂಮಿಯಿಂದ ಸಂತೋಷ ಹಾಗೂ ಕೀರ್ತಿಯನ್ನು ಹೊಂದುತ್ತಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಐಶ್ವರ್ಯ, ಸಂಪತ್ತು ಹೆಚ್ಚುತ್ತದೆ. ಸಪ್ತಮಾತೃಕೆಯರಲ್ಲಿ ಈ ದೇವಿಗೆ ವಿಶೇಷ ಸ್ಥಾನವಿರುವುದರಿಂದ ಅಕಾಲ ಮರಣದಂತಹ ಅಪಾಯಗಳು ತಪ್ಪುತ್ತವೆ. ದೇವಿಯ ಕೃಪೆಯಿಂದ ಭಕ್ತರಿಗೆ ದೀರ್ಘಾಯುಷ್ಯ ಲಭಿಸುತ್ತದೆ. ಇನ್ನು ಶ್ರೀ ಮಾತೃಕಾ ವಾರಾಹಿ ದೇವಿಯ ಮಹಾಯಾಗದಲ್ಲಿ ಭಾಗವಹಿಸಿದರೆ ಜಾತಕದ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತದೆ. ಜಾತಕದಲ್ಲಿನ ಶನಿ, ಕೆತು, ಮಂಗಳ, ರಾಹು ಅಥವಾ ಸೂರ್ಯಗ್ರಹದ ದೋಷಗಳಿದ್ದರೆ ಈ ವಾರಾಹಿ ಯಾಗದಲ್ಲಿ ಪಾಲ್ಗೊಂಡರೆ ಈ ಯಾಗದ ಮೂಲಕ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ. ಯಾಗ ನಾವು ಮಾಡದಿದ್ದರೂ ಯಾಗ ನಡೆಯುವ ಸ್ಥಳವನ್ನು ಕಣ್ಣಾರೆ ನೋಡಿದರೂ ಸಹ ಅಪಾರ ಫಲ ದೊರೆಯುತ್ತದೆ. ನಿತ್ಯವೂ ದೇವಿಯನ್ನು ಆರಾಧಿಸಿದರೆ ಯಾವುದೇ ಸಂಕಷ್ಟಗಳು ಬರುವುದಿಲ್ಲ. ಇತ್ತೀಚೆಗೆ ಜನಸೇನಾ ನಾಯಕ ಹಾಗೂ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ವರಾಹಿ ದೇವಿಯ ದೀಕ್ಷೆ ತೆಗೆದುಕೊಂಡಿದ್ದಾರೆ. ಅವರು ಈ ದೀಕ್ಷೆಯನ್ನು ತಮ್ಮ ರಾಜ್ಯದ ಬಲಕ್ಕಾಗಿ ಮತ್ತು ಜನತೆಗೆ ಒಳ್ಳೆಯದು ಆಗಲೆಂದು ಈ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಪುರಾಣಗಳ ಪ್ರಕಾರ ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ ದೇವತೆಯರು ಇದ್ದರೂ ಸಹ ಪವನ್ ಕಲ್ಯಾಣ್ ಅವರು ವಾರಾಹಿ ದೇವಿ ದೀಕ್ಷೆಯನ್ನೇ ಯಾಕೆ ಮಾಡಿದರು ಅನ್ನೋದಕ್ಕೆ ವಿಶಿಷ್ಟ ಕಾರಣವೇನು ಅಂದರೆ ವಾರಾಹಿ ಅಮ್ಮನವರಿಗೆ ರಾಜಕೀಯವಾಗಲಿ, ರಾಜ್ಯಕ್ಕಾಗಲಿ ಅಥವಾ ದೇಶಕ್ಕಾಗಿ ಬೇಡಿಕೊಂಡರೆ ಅದು ನೆರವೇರುತ್ತದೆ ಹಾಗೂ ಆ ಕೆಲಸ ಅಭಿವೃದ್ಧಿಯಾಗುತ್ತದೆ.
ಏಕೆಂದರೆ ವಾರಾಹಿ ದೇವಿಯು ಲಲಿತಾದೇವಿ ಅಹಂಕಾರದಿಂದ ಹುಟ್ಟಿದವಳಾಗಿದ್ದಾಳೆ. ಅಂದರೆ ಮಾನವರಲ್ಲಿ ಇರುವ ಅಹಂಕಾರವನ್ನು ಅಮ್ಮ ತೆಗೆದುಹಾಕುತ್ತಾಳೆ. ಅಷ್ಟೇ ಅಲ್ಲದೆ ವಾರಾಹಿ ದೇವಿಯು ಲಲಿತಾದೇವಿಯ ಸೇನೆಗೆ ಅಧಿಪತಿ. ಒಂದು ಆಜ್ಞೆಯಿಂದಲೇ ರಾಕ್ಷಸರ ಹೃದಯದಲ್ಲಿ ಭಯ ಹುಟ್ಟಿಸಿದವಳು. ರಾಕ್ಷಸರ ಶವಗಳ ಮೇಲೆ ಕೂತು ಯುದ್ಧ ಮಾಡಿದವಳು. ಅಂದರೆ ಕೆಟ್ಟದ್ದು ಯಾವಾಗಲೂ ವಾರಾಹಿ ದೇವಿ ಅಮ್ಮನಿಂದ ದೂರವಿರುತ್ತವೆ. ರಾಜ್ಯಕ್ಕೆ ಯಾವುದೇ ಆಪತ್ತು ಬಂದರೂ ಸಹ ಅಮ್ಮ ಮುಂದೆ ನಿಂತು ಆ ಸಮಸ್ಯೆಯನ್ನು ನಿವಾರಿಸುತ್ತಾಳೆ. ವಾರಾಹಿ ಮಾತೆಯ ಬಗ್ಗೆ ಹಲವಾರು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಸಮಯವಿದ್ದರೆ ಅದನ್ನು ಓದಿ ಆ ವಾರಾಹಿ ದೇವಿಯ ಬಗ್ಗೆ ಇನ್ನಷ್ಟು ವಿಷಯವನ್ನು ತಿಳಿಯಿರಿ. ವಾರಾಹಿ ದೇವಿ ಅಮ್ಮನವರ ಕುರಿತ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಇಂತಹ ಇನ್ನಷ್ಟು ಹಲವು ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.